ಈ ವಿಡಿಯೋದಲ್ಲಿ ಔಷಧಿ ಮತ್ತು ಗೊಬ್ಬರದ ಲೈಸೆನ್ಸ್ ಯಾವ ಥರ ತೊಗೋಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ಥರ ಅಪ್ಲೈ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ. ಈಗ ಮೊದಲು ಬರೋದು ಅಂಗಡಿ ಮಳಿಗೆ. ಆ ಅಂಗಡಿ ಮಳಿಗೆ ನಿಮ್ಮ ಸ್ವಂತದ್ದಾಗಿರ್ಬೋದು, ಇಲ್ಲ ನೀವು ಬಾಡಿಗೆಗೆ ಮಾಡ್ಕೊಂಡಿರ್ಬೋದು. ಸ್ವಂತದ್ದಾಗಿದ್ದರೆ ನೀವು ಕಂದಾಯ ಏನು ಕಟ್ಟಿರ್ತೀರಿ 2-3 ವರ್ಷದ್ದು ರಸೀದಿ ಇಟ್ಕೋಬೇಕು, ಮತ್ತು ಜಾಗದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನೀವು ಬಾಡಿಗೆಗೆ ತೊಗೊಂಡಿದ್ರೆ ನಿಮ್ಮ ಮತ್ತು ಓನರ್ ಮಧ್ಯೆ ಒಂದು ಬಾಡಿಗೆ ಕರಾರು ಪತ್ರ ಮಾಡಿಸಿ ಅದನ್ನು ಇಟ್ಕೋಬೇಕು, ಮತ್ತು ಜಾಗದ ಎಲ್ಲ ಡಾಕ್ಯುಮೆಂಟ್ಸ್ನ ಅವ್ರ ಹತ್ರ ಇಸ್ಕೊಂಡು ರೆಡಿ ಇಟ್ಕೊಳ್ಳಿ. ಈಗ ಅಂಗಡಿ ಮಳಿಗೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡಾಯಿತು. ಇದ್ರ ಜೊತೆಗೆ ಇನ್ನೂ ಒಂದು ಬೇಕು. ಏನಪ್ಪ ಅಂದರೆ ಇಂಜಿನಿಯರ್ ಅಂಗಡಿ ಮಳಿಗೆ ಬಗ್ಗೆ ಒಂದು ಪ್ಲ್ಯಾನ್ ಮಾಡಿ ಅವರು ಸೀಲು ಮತ್ತು ಸೈನ್ ಹಾಕ್ಕೊಡ್ಬೇಕು. ಈಗ ನೆಕ್ಸ್ಟ್ ಬರೋದು GST. ಇದಕ್ಕೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. 7ರಿಂದ 10 ದಿನ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಬಂದ್ಬಿಡುತ್ತೆ. ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗಿ ಅಪ್ಲೈ ಮಾಡಿಸ್ಬೋದು, ಇಲ್ಲ ಬೇರೆಯವ್ರ ಹತ್ರನೂ ಮಾಡಿಸ್ಬೋದು, ನಿಮ್ಮ ಇಷ್ಟ. ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಮಾಡಿಸಿ. ನೀವು GSTಗೆ ಅಪ್ಲೈ ಮಾಡಾದ್ಮೇಲೆ ನೀವು ಇಡ್ತಿರೋ ಜಾಗ ಪಟ್ಟಣ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಯಾವುದಕ್ಕೆ ಸೇರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಹೋಗಿ ಒಂದು ಅರ್ಜಿ ಹಾಕಬೇಕು. ನೋಡಿ, ನಾವು ಈ ಥರ ಔಷಧಿ ಗೊಬ್ಬರದ ಅಂಗಡಿ ಇಡ್ತಾ ಇದ್ದೀವಿ, ನಮಗೆ ಒಂದು ಜನರಲ್ ಲೈಸೆನ್ಸ್ ಕೊಡಿ ಅಂತ. ಅವರು ಅದನ್ನು ನೋಡಿ ನೀವು ಇಡ್ತಾ ಇರೋ ಜಾಗಕ್ಕೆ ಬಂದು ಅದನ್ನು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಸುತ್ತಮುತ್ತ ಯಾವುದೇ ರೀತಿ ತೊಂದರೆ ಆಗಲ್ಲ ಜಾನುವಾರುಗಳಿಗೆ ಅಂತ ಗೊತ್ತಾದ್ಮೇಲೆ ಅವರು ನಿಮಗೆ ಜನರಲ್ ಲೈಸೆನ್ಸ್ ಕೊಡ್ತಾರೆ. ಇಷ್ಟು ಆದಮೇಲೆ ನೀವು ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡಿಸ್ಬೇಕಾಗುತ್ತೆ. ಯಾವ ಬ್ಯಾಂಕಲ್ಲಾದರೂ ನೀವು ಓಪನ್ ಮಾಡಿಸಿ. ಸೇವಿಂಗ್ಸ್ ಅಕೌಂಟ್ ಆಗಲ್ಲ, ಕರೆಂಟ್ ಅಕೌಂಟ್ ಬೇಕೇ ಬೇಕು. ಸೊ ಇಲ್ಲಿ ಹೇಳಿರೋ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ಅರೇಂಜ್ ಮಾಡ್ಕೊಂಡು ಆದಮೇಲೆ ಲೈಸೆನ್ಸ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಂದ್ರೆ kkisan.karnataka.government.in ಅನ್ನೋ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡೋ ಬದಲು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡಿಸಿ ಒಂದು 100ರಿಂದ 200 ರೂಪಾಯಿ ತೊಗೋಬೋದು, ಬಟ್ ಕರೆಕ್ಟಾಗಿ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಬೇಕಾದ್ರೆ ತಲೆಯಲ್ಲಿ ಒಂದು ಇಟ್ಕೊಳ್ಳಿ, ಗೊಬ್ಬರ ಮತ್ತು ಔಷಧಿ ಎರಡಕ್ಕೂ ಸಪ್ರೇಟ್ ಲೈಸೆನ್ಸ್ ಇರುತ್ತೆ, ಒಂದರಲ್ಲೇ ಇರಲ್ಲ. ಸೊ ನೀವು ಗೊಬ್ಬರ ಮತ್ತು ಔಷಧಿ ಎರಡೂ ಲೈಸೆನ್ಸ್ ಬೇಕಾ, ಇಲ್ಲ ಬರೀ ಗೊಬ್ಬರ ಮಾಡ್ತೀರಾ, ಇಲ್ಲ ಬರೀ ಔಷಧಿ ಮಾಡ್ತೀರಾ, ನಿಮ್ಮ ಬಜೆಟ್ ಎಷ್ಟು, ಇವೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ. ನೋಡಿ, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ 21 ದಿನದ ಒಳಗಡೆ ಸಂಬಂಧಪಟ್ಟ ಅಧಿಕಾರಿಗಳು ಅಂಗಡಿಗೆ ಪರಿಶೀಲನೆ ಮಾಡೋಕ್ಕೆ ಬರ್ತಾರೆ. ಅಷ್ಟರೊಳಗೆ ನೀವು ಏನು ಮಾಡಬೇಕಂದ್ರೆ ಅಂಗಡಿಗೆ ಪೇಂಟ್ ಎಲ್ಲ ಮಾಡಿಸಿರ್ಬೇಕು. ಮುಂದೆ ಅಂಗಡಿ ಗೋಡೆ ಹತ್ರ ಏನಿರುತ್ತೆ ಅಲ್ಲಿ ನೀವು ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ ಏನು ಮಾರಬೇಕು ಅಂದ್ಕೊಂಡಿದ್ದೀರಾ ಸ್ವಲ್ಪ ಲಿಸ್ಟ್ ಎಲ್ಲ ಹೆಸರನ್ನ ಬರೆಸಿ ರೆಡಿ ಮಾಡಿ ಇಟ್ಕೊಂಡಿರಿ. ಅದೆಲ್ಲ ಮಾಡಾದರೆ ನಿಮಗೆ ಲೈಸೆನ್ಸ್ ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ಬಂದ ಅಧಿಕಾರಿಗಳು ಯಾವುದೇ ತಕರಾರು ಮಾಡಲ್ಲ, ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ, ಈಸಿಯಾಗಿ ಲೈಸೆನ್ಸ್ ಸಿಗುತ್ತೆ ನಿಮಗೆ. ಲೈಸೆನ್ಸ್ ಯಾವ ಥರ ತೊಗೋಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, A to Z ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು, ಟಾಟಾ, ಬೈ ಬಾಯ್.